ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ HRK ಲೈಫ್ ಸ್ಟೈಲ್. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋದ ಎಲ್ಲ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮದುವೆ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಅಲ್ಲಿ ತಾಂಬೂಲ ಕೊಡ್ತೇವೆ ತೊಗೊಂಡು ಮನೆಗೆ ಬಂದ್ವಿ. ಮಹಾರಾಜ ಬೀಡ ಇಟ್ಟಿದ್ರು ಮದುವೆಲಿ. ಈ ಸೀರೆ ನನಗೆ ತುಂಬ ಸ್ಪೆಷಲ್, ಯಾಕೆಂದರೆ ಇದು ನನ್ನ ರಿಸೆಪ್ಷನ್ ಸ್ಯಾರಿ, ಒನ್ ಆಫ್ ಮೈ ಕಾಸ್ಟ್ಲಿ ಸ್ಯಾರಿ ಅಂತ ಹೇಳ್ಬೋದು. ಸುಶೀಲಮ್ಮನಂಗೆ ಕಣ್ಣು ಮೂಗು ಎಲ್ಲ ಭಾರಿ ಚೆನ್ನಾಗಿದ್ದಾವೆ. ನಮ್ಮ ಮನೇಲಿ ಇದ್ದಿದ್ದು ಕುಕ್ಕರ್ ಎಲ್ಲ ಸ್ವಲ್ಪ ದೊಡ್ಡದಾಗಿತ್ತು, ಹಾಗಾಗಿ 1.5 ಲೀಟ್ರದು ಚಿಕ್ಕದೊಂದು ಕುಕ್ಕರ್ ತಗೊಬಂದ್ವಿ. ಮನೆಯಲ್ಲಿ ಯಾವ ಬಾಕ್ಸ್ಗಳಿರುತ್ತೆ ಅದೇ ಬಾಕ್ಸಲ್ಲಿ ಆರ್ಗನೈಸ್ ಮಾಡಿ ಇಡ್ತಾ ಇದ್ದೀನಿ. ಇದು ಎಲ್ಲರೂ ಚೆನ್ನಾಗಿದ್ದೀವ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಆ್ಯಂಡ್ ಎಲ್ಲರೂ ಚೆನ್ನಾಗಿರ್ಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಮನೇಲಿ ಇದ್ದು ಬೇಜಾರಾಗಿತ್ತು. ಊರಿಂದ ಅಮ್ಮ ಬಂದಿದ್ವು, ಫ್ಯಾಮಿಲಿಲಿ ಒಂದು ಫಂಕ್ಷನ್ ಇತ್ತು. ಸೊ ಆ ಫಂಕ್ಷನ್ಗೆ ಸಿಂಪಲ್ ಆಗಿ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಈ ಸ್ಯಾರಿ ತುಂಬ ಸ್ಪೆಷಲ್, ಯಾಕೆ ಅಂತ ಹೇಳಿದ್ರೆ ಇದು ನನ್ನ ರಿಸೆಪ್ಷನ್ ಸ್ಯಾರಿ. ಹಾಕೊಂಡು ಮದುವೆಗೆ ಹೋಗ್ತಾ ಇದ್ದೀನಿ. ಮಾಡಿ ಹಾಯ್. ನಾನು ನನ್ನ ಲೈಫಲ್ಲಿ ಬೈ ಮಾಡಿರೋ ಸೆಕೆಂಡ್ ಕಾಸ್ಟ್ಲಿಯಸ್ಟ್ ಸೀರೆ ಅಂದರೆ ಇದೇನೆ. ಬಿಕಾಸ್ ಇದು ನನ್ನ ರಿಸೆಪ್ಷನ್ ಸ್ಯಾರಿ, ತುಂಬ ಸ್ಪೆಷಲ್ಲು. 2.5 ವರ್ಷ ಆದಮೇಲೆ ಫಸ್ಟ್ ಟೈಮ್ ಇದನ್ನು ವೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ತಮ್ಮ ಕೂಡ ತುಂಬ ಸ್ಮಾರ್ಟಾಗಿ ರೆಡಿಯಾಗಿದ್ದ. ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ, ನಾನು ಫಂಕ್ಷನ್ಸ್ಗಳಿಗೆ ಹೋಗೋದು ತೀರಾ ಕಮ್ಮಿ. ಅದು ಮದುವೆ ಫಂಕ್ಷನ್ಸ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ಫ್ಯಾಮಿಲಿ ಫಂಕ್ಷನ್ ತುಂಬ ಅಪರೂಪ ನಾನು ಹೋಗೋದು. ಫೈನಲಿ ಯಾಕೋ ಮನೇಲೂ ಬೇಜಾರಾಗ್ತಿತ್ತು, ಅಮ್ಮ ಕರೆದು ಅಂತ ಹೇಳಿಬಿಟ್ಟು ಮದುವೆಗೆ ಹೋಗಿದ್ದೆ. ಆ್ಯಂಡ್ ಸೆಟಪ್ಪು ಮತ್ತು ಡೆಕೋರೇಷನ್ ಎಲ್ಲ ಸೂಪರ್ ಆಗಿತ್ತು. ರೀಸೆಂಟಾಗಿ ಕಾಂತಾರ ಮೂವಿ ನೋಡಿರೋದ್ರಿಂದ ಸೇಮ್ ಒಂಥರ ಅದೇ ಫೀಲ್ ಕೊಡ್ತು ನನಗೆ ವೈಬು. ಆ್ಯಂಡ್ ತುಂಬ ಇನೋಗ್ರೇಟಿವ್ ಆಗಿ ಮಾಡಿದರು, ತುಂಬ ಚೆನ್ನಾಗಿತ್ತು. ಏನೇನೋ ಒಂಥರ ಸ್ಪೆಷಲ್ ಥಿಂಗ್ಸ್ ಎಲ್ಲ ಇತ್ತು. ಆ್ಯಂಡ್ ನನಗೆ ಮಂಟಪ ತುಂಬ ಇಷ್ಟ ಆಗೋಯಿತು. ಹೇಗೆ ಅಂತ ಹೇಳಿದ್ರೆ, ಒಂದು ದೇವ್ರ ಮನೆಯೇ ತಂದು, ದೇವಸ್ಥಾನ ಅಂತ ಹೇಳ್ಬೋದು, ದೇವಸ್ಥಾನನೇ ತಂದು ಮಂಟಪದ ಹತ್ರ ಕೂರಿಸಿದ್ವು. ಆ ಥರ ಲುಕ್ ಇತ್ತು, ನೋಡ್ತಾ ಇರ್ಬೋದು. ಸೂಪರಾಗಿ ಕಾಣಿಸ್ತಿತ್ತು. ನನಗೆ ಇನ್ನೊಂದೇನು ಅಂದರೆ, ಸ್ಟೇಜ್ ಮೇಲೆ ಹೋಗಿ ಫೋಟೋ ತೆಗೆಸ್ಕೊಳಕ್ಕೆ ಒಂಥರ ಮುಜುಗರ. ಸೊ ಹಾಗಾಗಿ ಅಮ್ಮ ಹೋಗಿದ್ವು, ನಾನು ತಮ್ಮ ಊಟಕ್ಕೆ ಬಂದ್ವಿ. ಹುಡುಗಿ ಫೋಟೋ ಬಾಟಲ್ ಮೇಲೆ ಹಾಕಿದ್ವು. ಮಹಾರಾಜ ಬೀಡ ಇತ್ತು, ತುಂಬ ಚೆನ್ನಾಗಿತ್ತು. ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ತಾಂಬೂಲ ತಗೊಂಡು ಮನೆಗೆ ಬಂದ್ವಿ. ನಿಮ್ಮ ಮೊಮ್ಮಗಳು ನೋಡೋಕ್ಕೆ ಯಾವಂಗವಮ್ಮ? ಸುಶೀಲಮ್ಮನಂಗೆ ಕಣ್ಣು ಮೂಗು ಎಲ್ಲ ಭಾರಿ ಚೆನ್ನಾಗಿದ್ದಾವೆ. ಮುಂದೆ ಬೆಳೀತಾ ಯಾವಂಗೆ ಬರ್ಬೋದು ನಿಮ್ಮ ಮೊಮ್ಮಗಳು? ಸುಶೀಲಮ್ಮನಂಗೆಯ ನೆನ್ನೆ ನಿಮ್ಮ ಮಗನೂ ಹಂಗೆ ಅಂತ ಇದ್ವು ಅಂದ್ವಿ. ಇವು ನಮ್ಮ ಅಜ್ಜಿ ಡಾಕ್ಟರ್ ಲಾಸ್ಟ್ ಟೈಮ್ ಚೆಕಪ್ಗೆ ಹೋದಾಗ ಪಾಪುಗೆ ರೈಸು ದಾಲು ಎಲ್ಲ ತಿನ್ನಿಸ್ಬೋದು ಅಂತ ಹೇಳಿದ್ರು. ನಮ್ಮ ಮನೇಲಿ ಇದ್ದಿದ್ದು ಕುಕ್ಕರ್ ಎಲ್ಲ ಸ್ವಲ್ಪ ದೊಡ್ಡದಾಗಿತ್ತು, ಹಾಗಾಗಿ 1.5 ಲೀಟ್ರದು ಚಿಕ್ಕದೊಂದು ಕುಕ್ಕರ್ ತೊಗೊಬಂದ್ವಿ. 1000 ರೂಪೀಸ್ ಏನೋ ಬಿಲ್ ಆಯಿತು. ಡಿಸ್ಕೌಂಟ್ ಮಾಡಿ 950ನೋ 850ನೋ ಸಮಥಿಂಗ್ ಬಿತ್ತು ಇದೊಂದು ಕುಕ್ಕರು. ಹಾಗೆಯೇ ನಮ್ಮಮ್ಮ ರಾಗಿ ಸರಿ, ಅಕ್ಕಿ ಸರಿ ಮತ್ತು ಓಟ್ ಸರಿ ಅಂತ ಮಾಡಿಕೊಟ್ಟಿದ್ದಾರೆ. ಸ್ವಲ್ಪ ಅದನ್ನೆಲ್ಲ ಚಿಕ್ಕ ಬಾಕ್ಸಿಗೆ ಹಾಕಿಟ್ಟಿದ್ದೀನಿ. ಅದ್ರ ಜೊತೆಗೆ ಪಾಪುಗೆ ಡ್ರೈ ಫ್ರೂಟ್ಸ್ನೆಲ್ಲ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡು ನಿನ್ನೆ ತೊಗೊಬಂದಿದ್ದು. ಇದು ಗೋಡಂಬಿ, ಬಾದಾಮಿ, ವಾಲ್ನಟ್ಟು, ಪಿಸ್ತಾ ಆ್ಯಂಡ್ ಖರ್ಜೂರ ಇಷ್ಟು ತೊಗೊಬಂದಿದ್ದೀನಿ. ಇದನ್ನೆಲ್ಲ ನೀಟಾಗಿ ಚಿಕ್ಕದಾಗಿ ಪೀಸ್ ಮಾಡಿ ಫ್ರೈ ಮಾಡಿಕೊಂಡು ತಣ್ಣಗಾದ್ಮೇಲೆ ಪೌಡರ್ ಮಾಡಿ ಇಟ್ಕೊತೀನಿ. ರಾಗಿ ಸರಿ ಆಗಿರ್ಬೋದು, ಅಕ್ಕಿ ಸರಿ, ಓಟ್ ಸರಿ ಏನು ಮಾಡ್ತೀನಿ ಅವಾಗೆಲ್ಲ ಸ್ವಲ್ಪ ಲೈಟಾಗಿ ಆ್ಯಡ್ ಮಾಡಿಕೊಟ್ರೆ ಸ್ವೀಟ್ಸ್ ಬರುತ್ತಲ್ಲ, ಸ್ವೀಟ್ ಕಂಟೆಂಟ್ ಬರುತ್ತಲ್ಲ, ಆವಾಗ ಪಾಪುಗೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದನ್ನೆಲ್ಲ ಇವಾಗ ರೆಡಿ ಮಾಡ್ಕೋಬೇಕು. ಸ್ವಲ್ಪ ಕಮ್ಮಿ ಕ್ವಾಂಟಿಟಿನೇ ತೊಗೊಂಡಿದ್ದೆ, ತುಂಬ ಜಾಸ್ತಿ ಇದ್ದಾವೆ. ನಾನು ತಿಂತೀನಿ, ನಮ್ಮನೆಯವ್ರು ಅದನ್ನೇ ವೇಗಿಸ್ತಾ ಇದ್ವು. ನಿಜವಾಗ್ಲೂ ಪಾಪಕ್ಕೆ ತಿನ್ನಿಸ್ತೀಯ ಅಥವಾ ನೀನು ತಿಂತೀಯ ಅಂತ, ಇಬ್ಬರಿಗೂ ಅಂತ ಹೇಳಿದ್ದೀನಿ. ಸೊ ಎಷ್ಟೆಷ್ಟು ಬೇಕು ಅಷ್ಟು ಸ್ವಲ್ಪನೇ ಮಾತ್ರ ಇಟ್ಕೊಂಡಿದ್ದೆ. ಪ್ರತಿಯೊಂದೂ ಕೂಡ ನೀಟಾಗಿ ಚಿಕ್ಕದಾಗಿ ಪೀಸ್ ಮಾಡಿಕೊಂಡೆ. ಪಿಸ್ತಾ ಒಂದ್ಬಿಟ್ಟು, ಗೋಡಂಬಿ, ಬಾದಾಮಿ, ಅದಾದಮೇಲೆ ವಾಲ್ನಟ್ಟು, ಖರ್ಜೂರ ಏನು ಬರುತ್ತೆ ಅದನ್ನೆಲ್ಲನೂ ಕೂಡ ನೀಟಾಗಿ ನೋಡಿಕೊಂಡೆ. ಆ್ಯಂಡ್ ಖರ್ಜೂರ ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಕ್ಲೀನ್ ಮಾಡಿ, ಬಿಕಾಸ್ ಅದರಲ್ಲಿ ಹುಳ ಇರೋ ಚಾನ್ಸಸ್ ಇರುತ್ತೆ. ಬಟ್ ನಾವು ತಂದಿದ್ವಲ್ಲಿ ಹುಳ ಏನೂ ಇರಲಿಲ್ಲ. ಸೊ ನೀಟಾಗಿ ಎಲ್ಲನೂ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡೆ. ನಮ್ಮಮ್ಮನೂ ಕೂಡ ಹೆಲ್ಪ್ ಮಾಡಿದ್ವು. ಖರ್ಜೂರ ನಾನು ಗೆಜ್ಕೊಟ್ಟೆ, ನಮ್ಮಮ್ಮ ಅದರೊಳಗಿದ್ದಿದ್ದು ಸೀಡ್ಸ್ ಏನು ಬರುತ್ತೆ ಅದನ್ನೆಲ್ಲ ತೆಗೆದು ಹುಳ ಇದೆಯಾ ಅಂತ ಹೇಳಿ ಬೆಳಕಿಗೆ ಹೋಗಿ ನೀಟಾಗಿ ಚೆಕ್ ಮಾಡಿದ್ವು. ನಮ್ಮಮ್ಮ ಆಗಿರ್ಬೋದು, ನನ್ನ ತಮ್ಮ ಆಗಿರ್ಬೋದು, ಅವ್ರನ್ನ ಕೇರ್ ಮಾಡಲಿಲ್ಲ ಅಂದರೂ ನನ್ನ ಮಗಳು ವಿಚಾರದಲ್ಲಿ, ಪಾಪು ವಿಚಾರದಲ್ಲಿ ತುಂಬ ಕೇರ್ ಮಾಡ್ತವೆ. ನನ್ನ ತಮ್ಮನೂ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ನನಗೇನಾದ್ರು ತೊಗೊಬಂದು ಕೊಡೋ ಅಂತ ಹೇಳಿದ್ರೆ 1 ಅವರ್ 2 ಅವರಿಗೆ ತಂದು ಕೊಡ್ತಾನೆ. ಅದೇ ಪಾಪುಗೆ ಏನಾದ್ರು ಮಾಡು ತಂದು ಕೊಡು ಅಂತ ಹೇಳಿದ್ರೆ ಪಟ್ಟನಾಗಿ ಮಾಡ್ತಾನೆ. ಹಾಗೆ
ಪ್ರತಿಯೊಂದು ಕೆಲಸನೂ ಅಷ್ಟೇ ತಮ್ಮ ಅಂದರೆ ಸೊಸೆ ಆಗ್ತಾಳೆ ಅಲ್ವಾ, ಅವ್ಳಿಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ ನನ್ನ ತಮ್ಮ. ಸೊ ಎಲ್ಲ ಡ್ರೈ ಫ್ರೂಟ್ಸ್ನು ಕೂಡ ಈ ಥರ ನೀಟಾಗಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡೆ. ನೋಡ್ತಾ ಇರ್ಬೋದು, ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್, ಖರ್ಜೂರ ಇಷ್ಟು ಇದೆ. ಇಷ್ಟನ್ನು ಕೂಡ ನೀಟಾಗಿ ಒಂದು 2 ಸೆಕೆಂಡ್ ಫ್ರೈ ಮಾಡಿ ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೋಬೇಕು. ವಾಲ್ನಟ್ ಸ್ವಲ್ಪ ಆಯಿಲ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಡ್ರೈ ಮಾಡ್ಕೋಬೇಕು, ಇಲ್ಲ ಅಂತ ಹೇಳಿದ್ರೆ ರುಬ್ಬಿದಾಗ ಉಂಡುಂಡೆ ಆಗೋ ಚಾನ್ಸಸ್ ಇರುತ್ತೆ. ಎಲ್ಲ ಡ್ರೈ ಫ್ರೂಟ್ಸ್ನು ಕೂಡ ಒಂದಾದ್ಮೇಲೆ ಒಂದು ಈ ಥರ ಹಾಕ್ಕೊಂಡು ಎಲ್ಲನೂ ತಣ್ಣಗಾಗಲಿ ಅಂತ ಸೈಡಿಗೆ ಎತ್ತಿಟ್ಕೊಂಡೆ ನಾನು. ಖರ್ಜೂರನೂ ಕೂಡ ಸಪ್ರೇಟಾಗಿ ಫ್ರೈ ಮಾಡಿ ಎಲ್ಲನೂ ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ. ಈಗ ಡ್ರೈ ಫ್ರೂಟ್ಸ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಇಟ್ಟಿದ್ದೀನಿ. ಅದು ಕಂಪ್ಲೀಟ್ಲಿ ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಸ್ವಲ್ಪ ತರ್ತವೆ ಇದ್ರೂ ಪರವಾಗಿಲ್ಲ, ಅದು ಪೂರ್ತಿ ಏನು ಹೇಳ್ತವೆ ನುಣ್ಣಗೆ ಬರೋದಿಲ್ಲ ಅಲ್ವಾ. ಹಾಗಾಗಿ ಈಗ ಎಲ್ಲ ಮಕ್ಕಳಿಗೂ ಇದನ್ನು ಟ್ರೈ ಮಾಡಬೇಕು ಅಂತ ಹೇಳಲ್ಲ. ಬಿಕಾಸ್ ಏನು ಅಂತ ಹೇಳಿದ್ರೆ ಕೆಲವೊಬ್ಬರು ಮಕ್ಕಳು ತಿಂತವೆ, ಕೆಲವೊಬ್ಬರು ತಿನ್ನೋದಿಲ್ಲ. ನಾವು ನಮ್ಮ ಡಾಕ್ಟರ್ ಹತ್ರ ಸಜೆಷನ್ ಕೇಳಿದಾಗ ಹೌದು ಇದೆ ಪಾಪುಗೆ ಈಗ ನಾವು 6 ಮಂತ್ಸಿಂದ ಸಾಲಿಡ್ ಫುಡ್ನ ಏನು ಸ್ಟಾರ್ಟ್ ಮಾಡ್ತೀವಿ ಅದು ಮಕ್ಕಳಿಗೆ ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಯಾವುದೇ ಫುಡ್ ಆಗಲಿ ಸಡನ್ನಾಗಿ ನಾವೇ ಆಗಲಿ ಏನು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಾವು ಖಂಡಿತ ತಿನ್ನೋದಿಲ್ಲ ಅಲ್ವಾ. ಹಾಗೆಯೇ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿನ್ನಬೇಕು ಅಂತ ಹೇಳಿದ್ರೆ ರುಚಿಯಾಗಿರಬೇಕು, ಟೇಸ್ಟಿಯಾಗಿರ್ಬೇಕಲ್ವಾ. ಈಗ ನಾವು ಏನೇ ಒಂದು ಆಗಿರ್ಬೋದು, ಬೇಳೆ ಕಾಳು, ಅಕ್ಕಿ, ರಾಗಿ ಎಲ್ಲ ಕೊಡ್ಬೋದು. ರಾಗಿ ಸವಿ ನಾನು ಹೇಳಿದ ಹಾಗೆ ನಮ್ಮಮ್ಮ ನಾನೇನು ಸಪ್ರೇಟಾಗಿ ಪಾಪುಗೆ ರಾಗಿ ಸವಿ, ಅಕ್ಕಿ ಸವಿ ಇಡ್ಲಿಕ್ಕೆ ಅಂತ ಹೇಳಿ ಬಾಕ್ಸ್ ಎಲ್ಲ ತರಿಸ್ಕೊಂಡಿಲ್ಲ. ಮನೆಯಲ್ಲಿ ಯಾವ ಬಾಕ್ಸ್ಗಳಿರುತ್ತೆ ಅದೇ ಬಾಕ್ಸಲ್ಲಿ ಆರ್ಗನೈಸ್ ಮಾಡಿ ಇಡ್ತಾ ಇದ್ದೀನಿ. ಇದು ರಾಗಿ ಸವಿ ಮಾಡ್ಕೊಂಡಿದ್ದಾವೆ. ಇದರಲ್ಲಿ ರಾಗಿ ಮತ್ತು ಮೆಂತ್ಯ ಸ್ವಲ್ಪ ಹಾಗೆಯೇ ಬೇಳೆಕಾಳು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರಾಗಿ ಸವಿ ಮಾಡಿಕೊಟ್ಟಿದ್ದಾರೆ. ಈಗ 3 ಟೈಮ್ಸ್, ಈಗ ಬೆಳಗ್ಗೆನೂ ರಾಗಿ ಸವಿ, ಮಧ್ಯಾಹ್ನನೂ ರಾಗಿ, ಸಂಜೆನೂ ರಾಗಿ ಅಂದರೆ ಬೇಜಾರಾಗುತ್ತಲ್ವ. ಹಾಗಾಗಿ ಇದು ಅಕ್ಕಿ ಸವಿ. ಅಕ್ಕಿಗೆ ಬಂದ್ಬಿಟ್ಟು ಉದ್ದಿನಬೇಳೆ, ಹೆಸರು ಬೇಳೆ, ಅದಾದಮೇಲೆ ಅಕ್ಕಿ ಇದಿಷ್ಟನ್ನು ಚೆನ್ನಾಗಿ ನೀಟಾಗಿ ಫ್ರೈ ಮಾಡಿ ತೊಳೆದು ಒಣಗಿಸಿ ಫ್ರೈ ಮಾಡಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಬೇರೆ ಸಪ್ರೇಟ್ ರೆಸಿಪಿ ಅಂತ ಏನಿಲ್ಲ. ಇದು ಒಂದಾದರೆ ಇನ್ನು ಇದು ಓಟ್ಸು. ಇದಕ್ಕೆ ಬಂದ್ಬಿಟ್ಟು ಓಟ್ಸು, ಅವಲಕ್ಕಿ ಮತ್ತು ಮಕಾನ ಅಂತ ಹೇಳ್ತಾರಲ್ವ, ಅದಷ್ಟು ನೀಟಾಗಿ ಫ್ರೈ ಮಾಡಿಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿರೋದು. ಇದು 1 ಟೈಮ್ ಕೊಡ್ತೀನಿ. ಆ್ಯಂಡ್ ಈಗ ಎಲ್ರಿಗೂ ಗೊತ್ತಿರೋ ಹಾಗೆ ಎಲ್ಲರೂ ಮಕ್ಕಳಿಗೆ ಸಿರ್ಲಾಕ್ ಕೊಡ್ತಾರೆ ಅಲ್ವಾ ಪ್ರಾಕ್ಟೀಸಲ್ಲಿ. ನಾನು ಮನೇಲಿ ಕೊಡೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಬಟ್ ನಮ್ಮಮ್ಮ ಇರಲಿ ಮಕ್ಕಳಿಗೂ ಟೇಸ್ಟ್ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ತಗೋಬಾ ಅಂತ ಹೇಳಿದ್ರು. ಹಾಗಾಗಿ ಒಂದು ಸ್ವಲ್ಪ ಸಿರ್ಲಾಕ್ ತಂದಿದ್ದೀನಿ. ಅದನ್ನು ಡಬ್ಬದಲ್ಲಿ ಹಾಕಿಲ್ಲ, ಈ ಥರ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲೇ ಹಾಕಿ ಇಟ್ಟಿದ್ದೀನಿ. ಈಗ ನೆಕ್ಸ್ಟು ಈಗ ನೀಟಾಗಿ ಫ್ರೈ ಮಾಡಿ ಇಟ್ಟಿದ್ದೀನಿ. ತಣ್ಣಗಾದ್ಮೇಲೆ ಇದನ್ನು ಒಂದು ಸ್ವಲ್ಪ ಪುಡಿ ಮಾಡಿಕೊಂಡು ಇದೇ ಥರ ಇನ್ನೊಂದು ಖಾಲಿ ಡಬ್ಬ ಇದೆ ಅದಕ್ಕೆ ಹಾಕಿ ಇಟ್ಕೊತೀನಿ. ಈಗ ನಾವು ರಾಗಿ ಸವಿ ಮಾಡಲಿ, ಅಕ್ಕಿ ಸವಿ ಮಾಡಲಿ, ಓಟ್ಸ್ ಮಾಡಲಿ ಅದಕ್ಕೆ ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಅಷ್ಟು ಆ್ಯಡ್ ಮಾಡ್ತೀನಿ. ಖರ್ಜೂರ ಹಾಕಿರೋದ್ರಿಂದ ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ ಅಲ್ವಾ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತವೆ ಅಂತ ಹೇಳಿಬಿಟ್ಟು. ಈಗ ಮಕ್ಕಳು ಕಲಿಯುವಂಥ ಏಜು. ಈಗ ನಮ್ಮ ಪಾಪುಗೆ ಯಾವುದೇ ಮಕ್ಕಳಾಗಲಿ ಸಡನ್ನಾಗಿ ಯಾವುದಾದ್ರು ಹೊಸ ಫುಡ್ ಕೊಟ್ಟ ತಕ್ಷಣ ಅಂತ ಅಬ್ಳಿಸೋದು ಜಾಸ್ತಿ. ಸೇಮ್ ನನ್ನ ಮಗಳು ಕೂಡ ಅದೇ ರೀತಿ ಅಬ್ಳಿಸ್ತಿದ್ದಾವೆ. ಬಟ್ ನಾವು ಅಬ್ಳಿಸ್ತೇವೆ ಅಂತ ಹೇಳಿ ಊಟ ತಿಂಡಿ ಎಲ್ಲ ತಿನ್ಸೋದು ಬಿಡೋಕ್ಕಾಗಲ್ಲ. ನಾವು ಫೀಡಿಂಗ್ ಎಷ್ಟು ಕೊಡ್ತೀವಿ, ಈಗ ದಿನಕ್ಕೆ 2 ರಿಂದ 3 ಸಲ ಮಿನಿಮಮ್ ನಾವು ಏನಾದರೂ ಸಾಲಿಡ್ ಫುಡ್ ಕೊಡಬೇಕು. ಹಾಗಾಗಿ ನಾನು ಇಷ್ಟನ್ನು ಕೊಡ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ಟಾರ್ಟಿಂಗ್ ನಾನು ಬಾಳೆಹಣ್ಣು ಮತ್ತು ಆ್ಯಪಲ್ ಕೂಡ ಕೊಡ್ತಾ ಇದ್ದೆ. ಇನ್ನು ಕ್ಯಾರೆಟು, ಬೀಟ್ರೂಟು ಅದೆಲ್ಲ ನಿಧಾನವಾಗಿ ಅಭ್ಯಾಸ ಮಾಡೋಣ. ಸದ್ಯಕ್ಕೆ ಇಷ್ಟು ಸವಿಗಳನ್ನ ನಾನು ಮನೇಲಿ ಮಾಡಿಟ್ಕೊಂಡಿದ್ದೀನಿ. ಹೋಮ್ ಮೇಡ್ ಎಲ್ಲ ಸ್ವಲ್ಪ ಕ್ವಾಂಟಿಟಿನೇ ಇಷ್ಟಿಷ್ಟೇ ಮಾಡಿಟ್ಕೊಂಡಿದ್ದೀನಿ. ಖಾಲಿಯಾದಂಗೆ ಪುನಃ ಮಾಡ್ಬೋದು. ತುಂಬ ಮಾಡಿಟ್ಟಿದ್ರೆ ಜಡ ಕಟ್ಟೋದು ಅಂತ ಹೇಳ್ತವೆ, ಅಂದರೆ ಒಂಥರ ಶಲ್ಬೆ ಥರ ಬರುತ್ತಲ್ವ. ಸೊ ಆ ಥರ ಕಟ್ಕೊಬಿಡುತ್ತೆ. ಆವಾಗ ನಾವು ಮಕ್ಳಿಗೆ ತಿನ್ಸೋಕ್ಕೂ ಆಗಲ್ಲ, ವೇಸ್ಟ್ ಮಾಡಿ ಎಸೆಯೋದಕ್ಕೂ ಆಗೋದಿಲ್ಲ ಅಲ್ವಾ. ಹಾಗಾಗಿ ನನ್ನ ಮಗಳು ಹುಟ್ಟಿದ ಮೇಲಂತೂ ಅಡುಗೆ ಮನೇಲಿ ನೋಡಿ, ಹಾಲಲ್ಲಿ ನೋಡಿ, ರೂಮಲ್ಲಿ ನೋಡಿ, ಎಲ್ಲಿ ನೋಡಿದ್ರು ನನ್ನ ಮಗಳದ್ದು ಏನಾದರೂ ಒಂದು ವಸ್ತು ಇದ್ದೇ ಇರುತ್ತೆ. ಸೊ ಫೈನಲಿ ಡ್ರೈ ಫ್ರೂಟ್ಸ್ದು ಪೌಡರ್ ಈ ಥರ ಬಂದಿದೆ. ಇದನ್ನು ಒಂದು ಬೌಲ್ ತೊಗೊಂಡು ನಾವೇನು ಕ್ವಾಂಟಿಟಿನಲ್ಲಿ ಮಾಡ್ತೀವಿ ಅದರಲ್ಲಿ ಅರ್ಧ ಬಿಸಿಗಿಟ್ಬೇಕು, ಇನ್ನು ಅರ್ಧದಲ್ಲಿ ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ನೀರಿಗೆ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ ಪೌಡರ್ ಹಾಕ್ಕೊಂಡು ನೀಟಾಗಿ ತಿರುಗಿಕೊಂಡು ಇಲ್ಲೇನು ರಾಗಿ ಸವಿಗೆ ನಾನು ನೀರಿಗೆ ಮಿಕ್ಸ್ ಮಾಡಿ ಇಟ್ಕೊಂಡೆ ಅದನ್ನು ಹಾಕಿ ನೀಟಾಗಿ ಕಲಿಸ್ತಾನೆ ಇರಬೇಕು. ನಾವೇನಾದರೂ ಸ್ವಲ್ಪ ಗ್ಯಾಪ್ ಕೊಟ್ಟರು ಕೂಡ ಅದರಲ್ಲಿ ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ, ಅಂದರೆ ಗಂಟು. ಅದಾದರೆ ನಮಗೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಹಾಗಾಗಿ ಕೈ ಬಿಡದೆ ಚಮಚದಲ್ಲಿ ತಿರುತಾನೆ ಇರಬೇಕಾಗುತ್ತೆ. ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಎಷ್ಟು ಸೂಪರ್ ಆಗಿ ಬಂದಿದೆ. ಸೊ ಫೈನಲಿ ಇದನ್ನು ಬೆಳ್ಳಿ ಬಟ್ಟಲಿಗೆ ಹಾಕ್ಕೊಡ್ತೀನಿ. ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ಎ ಬೆಲ್ ಬಟನ್ ಫಾರ್ ಮೋರ್ ವಿಡಿಯೋಸ್.